ಸೂರ್ಯನ ಮೇಲೆ ನಿಮ್ಗೆ ಬೆಳಕಿಗೆ ಇಲ್ಲ ವಾಸ್ತು ನಾನು ನಂಬಲ್ಲ ಅಂದರೆ ಸೂರ್ಯನೂ ನಂಬೇಡಿ, ನೀವು ನೀರನ್ನು ನಂಬೇಡಿ, ನೀವು ದಿನ ಹೋಗುವಂಥ ಟಾಯ್ಲೆಟ್ ನಿಮ್ಮ ದೇಹನ ನೀವು ನಂಬೇಡಿ. ವಾಸ್ತು ಅಂದರೆ ನಮ್ಮ ದೇಹ, ನಮ್ಮ ದೇಹಕ್ಕೆ ಲಿಂಕ್ ಆಗುವಂಥ ಆ್ಯಂಟೆನಾ ಥರ ಬರುವಂಥ ಟ್ರಾನ್ಸ್ಮಿಟ್ ಆಗ್ತಿರೋಂಥ ಟ್ರಾನ್ಸ್ಮಿಷನ್ ಎನರ್ಜಿ ಮೇಡಮ್. ಹಾಗಾಗಿ ಮದುವೆ ಮಾಡ್ಕೊಬೇಕಂದ್ರೆ ಇಲ್ಲಿ ಒಂದು ಮಗುನ ನಾವು ಹೇಳುವಂಥ ದಿಕ್ಕಿನಲ್ಲಿ ಮಲಗಿಸಿದ್ರೆ, ಅಥವಾ ಒಂದು ಮಗು ಹೆಣ್ಣು ಮಗುನ ನಾವು ಹೇಳುವಂಥ ದಿಕ್ಕಿನಲ್ಲಿ ಮಲಗಿಸಿದ್ರೆ ಆ ಮಗುಗೆ ಇಲ್ಲಿಂದನೇ ಅದಕ್ಕೆ ಫಲ ಸಿಗುತ್ತೆ. ಮದುವೆದು ಎಂಗೇಜ್ಮೆಂಟು ನೀವು ನನ್ನ ಕರಿತೀರ, ಮದುವೆನೂ ಆಗೋಗುತ್ತೆ ಮೇಡಮ್. ಭಾಳ ಸುಲಭ ಮೇಡಮ್ ಮದುವೆ ಮಾಡಿಸೋದು. ವಯಸ್ಸಾದವ್ರಿಗೆಲ್ಲ ಮದುವೆ ಮಾಡಿಸ್ಬೋದು ಆಯಿತಾ. ಮದುವೆ ಆಗದೇ ಇರೋದಕ್ಕೆ ಕಾರಣ ಏನಂದರೆ ಕರ್ಕೊಂಡೋಗಿ ಸೌತ್ ವೆಸ್ಟ್ ಬೆಡ್ರೂಮಲ್ಲಿ ನನ್ನ ಮಗಳು ಅವಳೇ ಅಲ್ವಾ ದುಡಿತಾ ಇರೋದು ಅಂತ ಅಲ್ಲಿ ಮಲಗಿಸ್ಬಿಡ್ತಾರೆ. ಪಾಪ ಮಗುದು ಪ್ರಮೋಷನ್ ಎಲ್ಲ ಆಗುತ್ತೆ, ಆದರೆ ಮಗು ಮದುವೆನೇ ಆಗಲ್ಲ ಮೇಡಮ್. ಹಾಗಾಗಿ ಅವಳನ್ನು ಒಂದು ತಕ್ಕವಾದ ಜಾಗದಲ್ಲಿ ಅಬೌಟ್ ವಾಯುಮೂಲೆ ಅಂತ ಹೇಳ್ತಾರೆ, ವಾಯುಮೂಲೆ ಹೆಣ್ಣು ಮಗುನ ವಾಸ್ತು ಪ್ರಕಾರ ಮಲಗಿಸೋದು, ಒಂದು ಗಂಡು ಮಗುನ ದಕ್ಷಿಣ ದಿಕ್ಕು ಅಗ್ನಿಮೂಲೆ ಕಡೆ ಅಲ್ಲಿ ಮಲಗಿಸಿದ್ರೆ ಮೇಡಮ್ ಮದುವೆ ಫಿಕ್ಸ್ ಆಗೋಗುತ್ತೆ. ಇದು ಸಾಕಷ್ಟು ಉದಾಹರಣೆಗಳನ್ನು ಪ್ರಯೋಗ ಮಾಡಬೇಕು. ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು, ಹೆದರ್ಕೊಂಬಾರ್ದು ಅವೆಲ್ಲ ಆಗಲ್ಲ ಅಂತ. ಎಷ್ಟೇ ನೀವು ಅರ್ಚಕರ ಹತ್ರ ಹೋಮ ಮಾಡಿಸಿ ಪೂಜೆ ಮಾಡಿಸಿ, ಎಷ್ಟೇ ಅರಳಿ ಮರ ಸುತ್ತಿ ವಿಜ್ಞಾನ ಕ್ರಮ ವಹಿಸಿ, ವಿಜ್ಞಾನ ಕ್ರಮ ನಿಮ್ಮನ್ನು ಗೆಲ್ಲಿಸುತ್ತೆ ಮೇಡಮ್. ಮದುವೆ ಮಾಡಿಸ್ಬೋದು ಮೇಡಮ್. ನಾನು ಚಾಲೆಂಜ್ ಮಾಡ್ತೀನಿ, ಮನೆಯಲ್ಲಿ ಒಂದು ಮಗುವನ್ನು ಮಲಗಿಸೋ ದಿಕ್ಕಿನಿಂದ ಮದುವೆ ಮಾಡಿಸ್ಬೋದು. ಅದು ನಮ್ಮ